ಹಾಯ್ ಗೈಸ್, ವೆಲ್ಕಮ್ ಟು ಹನು ಬ್ಲಾಗ್ಸ್. ಇದು ಬಂದು ಇವತ್ತಿನ ಲುಕ್. ಇವತ್ತು ಬಂದು ಏನು ಸ್ಪೆಷಲ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ. ಯಾರ್ಯಾರು ಲವರ್ಸ್ ಇದ್ದೀರಾ ಅವ್ರಿಗೆಲ್ಲ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬಟ್ ನನಗೆ ವ್ಯಾಲೆಂಟೈನ್ಸ್ ಡೇ ಇಲ್ಲ, ಸೊ ಐ ಆಮ್ ಸಿಂಗಲ್. ಸೊ ಹ್ಯಾಪಿ ಸಿಂಗಲ್ಸ್ ಡೇ ಗೈಸ್. ಯಾರು ಸಿಂಗಲ್ ಇದ್ದೀರಾ ಅವ್ರಿಗೆ ಸಿಂಗಲ್ಸ್ ಡೇ. ನೆಕ್ಸ್ಟ್ ಇಯರ್ ನಾವು ನಮ್ಮ ಹುಬ್ಬಿ ಜೊತೆ ಮಾಡ್ಕೊಳ್ಳೋಣ ವ್ಯಾಲೆಂಟೈನ್ಸ್ ಡೇ. ಸೊ ಅಗೇನ್ ಇವತ್ತು ಟೆಂಪಲ್ಗೆ ಹೋಗ್ಬೇಕಿತ್ತು. ಸೊ ನಾನು ರೆಡಿಯಾಗಿ ಸ್ನಾನ ಎಲ್ಲ ಆಗಿ ರೆಡಿಯಾಗಿ ಕೂತ್ಕೊಂಡ್ರೆ ನಾನು ಈಚೆ ಹೋಗಿ ನೋಡ್ತೀನಿ, ನಮ್ಮ ಡ್ಯಾಡಿ ಗಾಡಿ ತೊಗೊಂಡು ಹೊಟ್ಟೋಗ್ಬಿಟ್ಟವ್ರೆ. ಆ್ಯಂಡ್ ಅಗೇನ್ ನಾನು ನಮ್ಮ ಅತ್ತಿಗೆ ಬರ್ಡೇ ಇರೋದ್ರಿಂದ ಅತ್ತಿಗೆ ಮತ್ತು ಅತ್ತಿಗೆ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಇದು ಇವತ್ತಿನ ಔಟ್ಫಿಟ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಅಗೇನ್ ನೀವು ಗಾಡಿನ ನಮ್ಮ ಡ್ಯಾಡಿ ಗಾಡಿ ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ನನ್ನ ಗಾಡಿನ ಬಂದು ನಾನು ತೊಗೊಂಡ್ಬರ್ಬೇಕು. ಆ್ಯಂಡ್ ತೊಗೊಂಡು ಬಂದು ದೇವಸ್ಥಾನಕ್ಕೆ ಹೋಗಬೇಕು. ಸೊ ದೇವಸ್ಥಾನದಲ್ಲಿ ಸಿಗುವ. ಬಾಯ್. ಹಾಯ್ ಗಾಯ್ಸ್, ಡ್ಯಾಡಿ ಗಾಡಿ ತಂದು ಇಲ್ಲ ಆಗ್ತೆ. ಡ್ಯಾಡಿ ಬಂದು ಕೀ ಕೊಟ್ಟರು. ಅಲ್ಲಿದ್ದಾರೆ ನೋಡಿ, ತೋಟದಲ್ಲಿ ಕಾಣ್ತಿದ್ದಾರೆ ಆ ವೈಟ್ ಶರ್ಟು. ಆ್ಯಂಡಾಗೆ ನನ್ನ ಗಾಡಿ ಬಂದು ಅಲ್ಲಿ ಹೊಳೆ ಹತ್ರ ಹಾಕಿದ್ದಾರೆ. ಇವಾಗ ನೀರು ಬಿಟ್ಟಿದ್ದಾರೆ ಹೊಳೆ ಹತ್ರ. ಸೊ ತೋಟಕ್ಕೆಲ್ಲ ನೀರು ಬಿಡೋಕ್ಕೆ ಅಂತ ಹೇಳಿ ಬಂದಿದ್ದಾರೆ. ನನ್ನ ಗಾಡಿ ತೊಗೊಂಬಂದ್ಬಿಟ್ಟವ್ರೆ. ಆ್ಯಂಡಾಗೆ ನಮ್ಮ ಅಣ್ಣ ಮತ್ತು ಅಣ್ಣನ ಹೆಂಡತಿ ಮತ್ತು ಪಾಪು ಇಬ್ಬರು ರೆಡಿಯಾಗಿ ಕಾಯ್ತವ್ರೆ, ಅದಕ್ಕೇನು ಮತ್ತು ಪಾಪು. ಸೊ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡುವ ಬನ್ನಿ. ಇದು ಬಂದು ಇವತ್ತಿನ ಔಟ್ಫಿಟ್. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂದ್ಬಿಟ್ಟು ಸುಮ್ಮನೆ ರೆಡ್ ಹಾಕ್ಕೊಂಡೆ. ಸೊ ಅಗೇನ್ ಒಂದೆರಡು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋದ ಏನಾಗುತ್ತೆ ಅಂತ ಹೇಳಿ. ಆ್ಯಂಡ್ ಅಗೇನ್ ಕ್ಯಾಮ್ರಾ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇರೋದು ಇದು. ಆ ವೀಡಿಯೋದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರೋದಿದ್ದೆಲ್ಲ ಬಂದು ತೋಟ ನೋಡಿ. ನಮ್ಮದು ಸೇತುವೆ ತೋರಿಸ್ತೀನಿ, ತುಂಬ ದೊಡ್ಡದಿದೆ. ಆ್ಯಂಡ್ ಅಗೇನ್ ನನ್ನ ಗಾಡಿ ಬಂದು ನೋಡಿ ಅಲ್ಲಿ ನಿಂತಿದೆ, ಅದೇ ನನ್ನ ಗಾಡಿ. ಹೈ ಗಾಯ್ಸ್, ಇದು ಬಂದು ನಮ್ಮೂರು ಸೇತುವೆ. ಎಷ್ಟು ದೊಡ್ಡದು ಮಾಡವ್ರೆ ನೋಡಿ. ನನ್ನ ಗಾಡಿ ಬಂದು ಅಲ್ಲಿ ನಿಂತೈತೆ ಹತ್ತಿ ಮರದ ಹತ್ರ ನೋಡಿ, ಅದೇ ನನ್ನ ಗಾಡಿ. ಟೈಮ್ ಬಂದು ಮಠ ಮಧ್ಯಾಹ್ನ. ಹೊಳೆಯಲ್ಲಿ ಬಂದು ನೀರು ಫುಲ್ಲು ಡ್ರೈ ಆಗ್ತಾ ಇರೋದ್ರಿಂದ ಎಲ್ಲರೂ ನೀರು ಬಿಡೋದು ಫುಲ್ಲು ಬ್ಯುಸಿ ಆಗವ್ರೆ ನೋಡಿ. ಅಗೇನ್ ನಾನು ಬಂದು ಇವತ್ತು ಸೇತುವೆ ಹತ್ರ ಬಂದೆ, ಗಾಡಿ ತೊಗೊಂಡೋಗೋಣ ಅಂತೇಳಿ ಬಂದಲ್ಲ. ಸೊ ಹಾಗೆಯೇ ಸ್ವಲ್ಪ ನಮ್ಮೂರು ಸೇತುವೆನ ಎಲ್ಲರಿಗೂ ತೋರಿಸೋಣ ಅಂತೇಳಿ. ಇನ್ನೂ ಓಪನಿಂಗ್ ಆಗಿಲ್ಲ, ಪೂಜೆ ಇನ್ನೂ ಆಗಿಲ್ಲ, ಫಿನಿಶಿಂಗ್ ಆಗಿದೆ ಸೇತುವೆ. ಆ್ಯಂಡ್ ಈ ಕಡೆಯೇ ಬಂದು ರೋಡ್ ಸೈಡೆ ನಮ್ಮ ತೋಟಗಳಿರೋದು. ಸೊ ಅವಾಗ ಬರ್ತಾ ಇರ್ತೀನಿ. ಸೊ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಅದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಬ್ಲಾಗ್ಸ್ ಮಾಡ್ತಾಯಿದೆ. ಈಗ ಬಂದು ಲೆಂತಿ ವೀಡಿಯೋ ಯೂಟ್ಯೂಬಲ್ಲೇ ಮಾಡೋಣ ಅಂತೇಳಿ ಡೇ ರೊಟೀನ್ ಬಂದು ತೋರಿಸ್ತೀನಿ ನಿಮಗೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಮನೆಗೆ ಹೋಗುವ ಬನ್ನಿ ಇವಾಗ. ಹೇಳು ಬೇಗ. ನಾನು ಮತ್ತು ನನ್ನ ಸೊಸೆ ಮುದ್ದು ನಮ್ಮ ಅತ್ತಿಗೆ ತೋರಿಸ್ತೀನಿ ನೋಡಿ. ನಮ್ಮ ಅತ್ತಿಗೆ ಎಲ್ಲ ರೆಡಿಯಾಗಿ ಹೊರಟೆ ಇವಾಗ ನೋಡಿ. ನನ್ನ ಸೊಸೆ ಮುದ್ದು ಆಯ್ ಮಾಡಿಸ್ತೀನಿ. ಏನು ಬನ್ನಿ ಕುತ್ಕೊಳ್ಳಿ. ಅದಕ್ಕೆ ನನ್ನ ಐರಾವತದಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್. ಹಾಯ್ ಗಾಯ್ಸ್, ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಒಂದು ಕಾಲೆಲ್ಲ ತೊಳ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಹೋದ್ರು. ಎಲ್ಲೇ ಹೋದ್ರು ಅಷ್ಟೇ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಈಚೆ ಕಾಲು ತೊಳ್ಕೊಂಡು ಹೋಗಬೇಕು ಅನ್ನೋದು ಸಂಪ್ರದಾಯ. ಸೊ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹೋದ್ವಿ. ಸೊ ವಾಯ್ಸ್ ಸ್ವಲ್ಪ ಕಟ್ಟಿದ್ದೆ, ವಾಯ್ಸ್ ಅದನ್ನ ಕೋಲ್ಡ್ ಆಗಿಬಿಟ್ಟು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದಾಗೆ ಇನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಮ್ಮ ಅತ್ತಿಗೆ ಮಗಳು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಪೂಜೆ ಮಾಡ್ತಾ ಇದ್ದಾರೆ. ಇದು ಬಂದು ಕೈಲಂಚದಲ್ಲಿರೋದು ದೇವಸ್ಥಾನ, ಶನಿವಾರಮ್ಮ ದೇವಸ್ಥಾನ. ಗೊತ್ತಿರುತ್ತೆ ಆಲ್ಮೋಸ್ಟ್ ರಾಮನಗರ ಸೈಡ್ ಇರೋರಿಗೆ. ಇಂದಾಗೆ ಇನ್ನು ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇನ್ನು ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ಇನ್ನು ಇಲ್ಲಿ ಕೈಲಂಚ ವರ್ಷಕ್ಕೆ ರಾಯರ್ ಫೋಟೋ ಕೂಡ ಇದೆ ನೋಡಿ. ಹಳೇ ಕಾಲದ ಮನೆ ಗೈಸ್. ರಾಯರ್ ಫೋಟೋ ನೋಡಿದ್ರೆ ಏನೋ ಒಂಥರ ಗುಡ್ ವೈಬ್ಸ್ ಬರುತ್ತೆ. ಸಡನ್ಲಿ ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ. ಇಂದಾಗೆ ದೇವರುಗಳದ್ದು ನವಗ್ರಹ ಅಂತೇಳಿ ಇಷ್ಟು 9 ನವಗ್ರಹ ದೇವರುಗಳಿದೆ. ಅದನ್ನು ಸುತ್ತಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ 9 ದೇವರುಗಳು. ಸೊ ಇವತ್ತಿನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಂದಾಗಿ ನೋಡಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಹಾಗಾಗಿ ಅದಕ್ಕೆ ಕರ್ಪೂರ ಹಚ್ಚಿದ್ರು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ರೋಡ್ ಸೈಡೇ ಇರುತ್ತೆ ದೇವಸ್ಥಾನ ಇದು. ನಮ್ಮೂರಿಂದ ಒಂದು 5 ಇದು ಬಂದು ಆಂಜನೇಯ ಸ್ವಾಮಿ ಟೆಂಪಲ್ ಕೈಲಾಸಪುರ ಅಪೋಸಿಟೇ ಇದೆ. ಅಪೋಸಿಟೇ. ಸೊ ಫೈನಲಿ ನಾನು ಅದೆಲ್ಲ ಮುಗಿಸ್ಕೊಂಡು ಚನ್ನಪಟ್ಟಣ ಹೋಗಿದ್ದೆ ಸರ್ ಮನೆಗೆ. ಸೊ ಅವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಅಗೈನ್ ನಮ್ಮ ಅಕ್ಕ ವೀಡಿಯೋಗೆ ಬರಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಸರ್ ವೈಫು ಅಕ್ಕ ಅಂತ ಕರಿತೀನಿ. ನಾನು ವರ್ಕ್ ಮಾಡ್ತೀನಲ್ಲ ಅಲ್ಲಿ ಟೀಮ್ ಲೀಡರ್, ಇವಾಗ ಮ್ಯಾನೇಜರ್ ಆಗಿದ್ದಾರೆ. ಅವ್ರ ಮನೆಗೆ ಹೋಗಿದ್ದೆ. ಆ್ಯಂಡ್ ಅವ್ರ ಮಗು ಅವ್ರ ಮನೇಲಿರೋ ಅವನು ಪಡ್ಡು ಸ್ವೀಟ್ಸ್ ನಾನು ಮರಿ ನೋಡಿ ಹಂಗಾರು ವೀಡಿಯೋಗೆ ಬರಲ್ಲ ಅಂತ ಇಲ್ಲ, ಹಂಗಾರು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮುಗಿಸ್ಕೊಂಡು ಚನ್ನಪಟ್ಟಣ ಹೋಗಿದ್ದೆ. ಆ್ಯಂಡ್ ಅಗೇನ್ ಮಾರ್ನಿಂಗ್ ಬರಬೇಕು ಅಂತೇಳಿ 14th 15th ಈವ್ನಿಂಗ್ ಬಂದೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ಸ್. ನೋಡಿ ಮುಖನೇ ತೋರಿಸ್ಬೇಡ ಅಂತ ಹಿಂಗೆ ಮಾಡ್ತಾವಳೆ. ಆ್ಯಂಡ್ ಅಗೈನ್ ದಯವಿಟ್ಟು ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್. ವಿ ಲವ್ ಯು.